ವ್ಯಕ್ತಿಯಿಂದ ವ್ಯಕ್ತಿಗೆ ಅನೇಕ ವ್ಯತ್ಯಾಸಗಳನ್ನು ನಾವು ನೋಡ್ತೇವೆ ನಾವು. ಇದು ಯಾಕೆ? ಈಗ ನಾನು ಬಡವರ ಮನೆ ಹುಟ್ಟಿದ್ಯಾಕೆ, ಅವರು ಶ್ರೀಮಂತರ ಮನೆ ಹುಟ್ಟಿದ್ಯಾಕೆ? ಹಾಗೇನೇ ಈ ಜನ್ಮದಲ್ಲಿ ನಾವು ಏನೇನೋ ಕ್ರಿಯೆಗಳನ್ನು ಮಾಡ್ತೀವಿ, ಆ ಕ್ರಿಯೆಗಳಿಗೆ ಕೆಲವಕ್ಕೆ ಪರಿಣಾಮ ಇಲ್ಲಿ ಸಿಗುತ್ತೆ, ಕೆಲವಕ್ಕೆ ಪರಿಣಾಮ ಕಾಣೋದಿಲ್ಲ. ಹಾಗಾಗಿ ಹಿಂದಿನ ಜನ್ಮ, ಈಗಿನ ಜನ್ಮ, ಮುಂದಿನ ಜನ್ಮ ಅಂತಕ್ಕಂಥದ್ದು ನಮಗೆ ಒಂದು ಊಹೆ ಮೇಲೆ ತರ್ಕಬದ್ಧವಾಗಿ ವೈಜ್ಞಾನಿಕವಾಗಿ ನಾವು ವಿಮರ್ಶೆ ಮಾಡಬೇಕು. ಮಗು ವಯಸ್ಸು 5, ಹಾಗೆ 30-35 ವರ್ಷದ ಸಾಧನೆ ಇಲ್ಲಿ ಹೇಗೆ ಬಂತು? ಇದು ಒಂದು ನಮಗೆ ಕುತೂಹಲಕರವಾಗಿರ್ತಕ್ಕಂಥ ಪ್ರಶ್ನೆ. ವಯಸ್ಸೇ 5, 35 ವರ್ಷ ಸಾಧನೆ. ಹಾಗಾದರೆ ಉಳಿದಂತಹ ವರ್ಷಗಳನ್ನು ಎಲ್ಲಿ ಲೆಕ್ಕ ಹಾಕಬೇಕು ಅಂತಂದರೆ, ಆಯಸ್ಸನ್ನು ವರ್ಷ ಅಂತ ನಾವು ಲೆಕ್ಕ ಹಾಕ್ಕೊಂಡ್ರೆ ನಮ್ಮ ಆಯಸ್ಸು 50 ವರ್ಷ. ದೀರ್ಘಾಯು ಭಾಳ ಹೆಂಗೆ ಬಳಕಾಯ್ತು? 50 ವರ್ಷ ಫಿಕ್ಸ್ ಆಗಿ ಹೋಗಿದೆಯಲ್ಲ. ಪುನರ್ಜನ್ಮ ಅನ್ನೋದು ಇದೆಯಾ? ಪುನರ್ಜನ್ಮ ಅನ್ನೋಂಥದ್ದಿದೆ. ಆದರೆ ಅದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅಥವಾ ಇದೇನನ್ನ ಹ್ಯಾಕ್ ಪ್ರೂವ್ ಮಾಡ್ತೀರಾ ಅನ್ನೋವಾಗ ಸ್ವಲ್ಪ ಆಲೋಚನೆ ಮಾಡಿ ತಿಳ್ಕೊಳ್ಬೇಕಾಗಿದೆ. ಇಲ್ಲಿ ಈ ಶರೀರದಿಂದ ಈ ಜೀವ ಹೋಗ್ತಾ ಇದೆ, ಹೋಯ್ತು 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 ನೋಡಿ, ಇಲ್ಲಿ ಇಲ್ಲಿ ಸೇರ್ಕೊಂತು ಅಂತ ಹೇಳಿ ತೋರಿಸೋದಕ್ಕಾಗೋದಿಲ್ಲ. ಯಾಕೆಂತಂದರೆ ಈ ಜೀವ ಅನ್ನೋದು ತುಂಬ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ನಮ್ಮ ಇಂದ್ರಿಯಗಳಿಗಾಗಲಿ ಅಥವಾ ನಾವು ಇವತ್ತಿನವರೆಗೂ ಕಂಡು ಹಿಡಿತಕ್ಕಂಥ ಯಾವ ಸೂಕ್ಷ್ಮದರ್ಶಕ ಯಂತ್ರಗಳಿಗಾಗಲಿ ಸಿಗ್ತಕ್ಕಂಥ ವಿಚಾರ ಅಲ್ಲ. ಹಾಗಾಗಿ ಇಲ್ಲಿ ಹೋಯಿತು, ಇಲ್ಲಿ ಬಂತು, ಇಲ್ಲಿ ಸೇರ್ಕೊಂತು ಅಂತ ಹೇಳಿ ತೋರ್ಸೋದು ಬರೋದಿಲ್ಲ. ಆದರೆ ಪುನರ್ಜನ್ಮ ಅಂದ್ರೆ ನಮಗೆ ಈ ತರದ ಕಲ್ಪನೆನೇ ಅಲ್ವಾ? ಜೀವ ಹೋಯ್ತು ಅಂದ್ರೆ ಅಲ್ಲಿ ಇಲ್ಲೆಲ್ಲೋ ಬಂದರೆ ಮಾತ್ರ ನಮಗೆ ಓಹೋ ಇದು ಹೌದು ಅಂತ. ಇದಕ್ಕೇನು ಕರಿತೀವಿ? ಪ್ರತ್ಯಕ್ಷ ಪ್ರಮಾಣ ಅಂತ ಹಿಂದೆ ಒಂದ್ಸಲ ನೋಡ್ತೀವಿ. ಆ ಥರ ಪ್ರತ್ಯಕ್ಷ ಪ್ರಮಾಣ ಇದಕ್ಕಿಲ್ಲ. ಯಾಕೆಂದರೆ ಅದು ಅತಿ ಸೂಕ್ಷ್ಮ ಆದ್ದರಿಂದ. ಹಾಗಾದರೆ ಅದು ಇದೆ ಅಂತ ಹೇಗೆ ತಿಳ್ಕೊಳ್ಳೋದು ಅಂತಂದರೆ ಅನುಮಾನ ಪ್ರಮಾಣ ಅಂತ ಕರಿತೀವಿ. ಅನುಮಾನ ಪ್ರಮಾಣ ಅಂದರೆ ಇನ್ಫರೆನ್ಸ್ ಅಂತ. ಅಂದರೆ ಇರ್ತಕ್ಕಂಥ ಒಂದು 2-3 ವಿಚಾರಣೆ ಇಟ್ಕೊಂಡು ಓಹೋ ಇದೆಲ್ಲ ಹೀಗಿದ್ದರೆ ಇದು ಹೀಗಿರಬೇಕು ಅಂತ ಈ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಅದನ್ನು ಭರ್ತಿ ಮಾಡ್ಕೊಳ್ತಕ್ಕಂಥ ವಿಚಾರ ಇದೆ. ಹೇಗೆ? ಇವಾಗ ಒಂದು ವೇಳೆ ಹಿಂದಿನ ಜನ್ಮ ಮುಂದಿನ ಜನ್ಮ ಯಾವುದೂ ಇಲ್ಲ ಅಂತ ಅಂದ್ಕೊಂಬಿಡೋಣ. ಇದೇ ಮೊದಲನೇದು, ಇದೇ ಕೊನೆಯದು ಅಂತ ಅಂದ್ಕೊಂಬಿಡೋಣ. ಹಾಗೆ ಅಂದ್ಕೊಂಡ್ರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಅನೇಕ ಥರದ ಭಿನ್ನತೆಗಳನ್ನು ನಾವು ನೋಡ್ತೇವೆ. ಭಿನ್ನತೆ ಇರೋದಂತೂ ಸತ್ಯನಾ? ಅಂದರೆ ಕೆಲವರು ಶ್ರೀಮಂತರ ಮನೇಲಿ ಹುಟ್ಟುತ್ತಾರೆ, ಕೆಲವರು ಬಡವರ ಮನೇಲಿ ಹುಟ್ಟುತ್ತಾರೆ, ಕೆಲವರು ಹುಟ್ಟುತ್ತಾ ಆರೋಗ್ಯವಾಗಿ ಇರ್ತಾರೆ, ಕೆಲವರು ಹುಟ್ಟುತ್ತಾನೇನೇ ಏನೇನೋ ತೊಂದರೆಗಳಿಗೆ ಸಿಗ್ತಕ್ಕಂಥದ್ದಿದೆ. ಹೀಗೆ ವ್ಯಕ್ತಿಯಿಂದ ವ್ಯಕ್ತಿಗೆ ಅನೇಕ ವ್ಯತ್ಯಾಸಗಳನ್ನು ನಾವು ನೋಡ್ತೇವೆ ನಾವು. ಇದು ಯಾಕೆ? ಈಗ ನಾನು ಬಡವರ ಮನೇಲಿ ಹುಟ್ಟಿದ್ಯಾಕೆ, ಅವರು ಶ್ರೀಮಂತರ ಮನೇಲಿ ಹುಟ್ಟಿದ್ಯಾಕೆ? ನಾನೇನು ತಪ್ಪು ಮಾಡಿದ್ದೆ ಬಡವರ ಮನೇಲಿ ಹುಟ್ಟೋಕ್ಕೆ? ಅಥವಾ ಹುಟ್ಟುತ್ತಾ ಅವರು ಆರೋಗ್ಯವಾಗಿ ಹುಟ್ಟತಕ್ಕಂಥದ್ದು, ಅಥವಾ ನಾನು ಏನೋ ರೋಗಗಳ ಜೊತೆನೇ ಹುಟ್ಟಿರ್ತಕ್ಕಂಥದ್ದಕ್ಕೆ ಏನು ಕಾರಣ? ಈ ತರಹ ಪ್ರಶ್ನೆ ನಾವು ಕೇಳಿದಾಗ ಏನಾಗುತ್ತೆ, ಅದಕ್ಕೆ ಒಂದು ಉತ್ತರ ಬೇಕು ನಮಗೆ. ಎದುರಿಗೆ ಕಾಣಿಸ್ತಾ ಇರತಕ್ಕಂಥ ವಿಚಾರ ಇದೆ, ಅದಕ್ಕೆ ಒಂದು ವಿವರಣೆ ಬೇಕು. ಅಂದರೆ ಈ ವ್ಯಕ್ತಿಗಳಲ್ಲಿರ್ತಕ್ಕಂಥ ವ್ಯತ್ಯಾಸ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದರೆ ಇದೇ ಮೊದಲನೇ ಜನ್ಮ, ಇದೇ ಕೊನೆಯ ಜನ್ಮ ಆದರೆ ಈ ವ್ಯತ್ಯಾಸಕ್ಕೆ ಏನು ಕಾರಣ? ಈ ಪ್ರಶ್ನೆಗೆ ಉತ್ತರ ಹೇಳೋದು ಕಷ್ಟ ಆಗುತ್ತೆ, ಅಥವಾ ಉತ್ತರ ಇಲ್ಲ. ಹಾಗಾಗಿ ಇಲ್ಲಿ ಒಂದು ಉತ್ತರವನ್ನು ನಾವು ಹುಡುಕುವಾಗ ಹಿಂದಿನ ಜನ್ಮ, ಆ ಹಿಂದಿನ ಜನ್ಮದ ಕರ್ಮಫಲ ಇತ್ಯಾದಿ ವಿಚಾರಗಳೆಲ್ಲ ತಗೊಂಡಾಗ ನಮಗೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸಿಗುತ್ತೆ. ಈ ಕರ್ಮಫಲ ಅನ್ನುವಾಗ ಇನ್ನೊಂದು ವೈಜ್ಞಾನಿಕವಾದ ವಿಚಾರ ಇದೆ. ಇದರಲ್ಲಿ ಸುಮ್ಮನೇನೋ ನಂಬಬೇಕು ಅಂತಕ್ಕಂಥ ವಿಚಾರ ಅಲ್ಲ. ಕಾಸ್ ಆ್ಯಂಡ್ ಎಫೆಕ್ಟ್ ಅಂತ ಹೇಳಿ ನಾವು ಕರಿತೇವೆ. ಅಂದರೆ ಒಂದು ಕ್ರಿಯೆ ಮತ್ತು ಅದಕ್ಕೆ ಒಂದು ಪರಿಣಾಮ. ಈ ಕ್ರಿಯೆ ಮತ್ತು ಪರಿಣಾಮ ಇರತಕ್ಕಂಥ ನಾವು ಜಗತ್ತಿನಲ್ಲಿ ಎಲ್ಲ ಕಡೆಗೂ ನೋಡ್ತೀವಿ. ನಾವು ಒಂದು ಕ್ರಿಯೆ, ಒಂದು ಪರಿಣಾಮ, ಒಂದು ಕ್ರಿಯೆ, ಒಂದು ಪರಿಣಾಮ. ಕೇವಲ ಪರಿಣಾಮ, ಕ್ರಿಯೆ ಇಲ್ಲದೆ, ಅಥವಾ ಪರಿಣಾಮ ಇಲ್ಲದೆ ಇರತಕ್ಕಂಥ ಕೇವಲ ಕ್ರಿಯೆ, ಇದನ್ನು ಕೂಡ ನಾವು ಕಾಣೋದಿಲ್ಲ. ಇದು ಒಂದು ರೀತಿಯ ಸರ್ಪಳಿ ಇದ್ದ ಹಾಗೆ ಒಂದಕ್ಕೊಂದು ಕೊಂಡಿ ಹಾಕೊಂಡು. ಕೆಲವರು ಸಲ ಏನಾಗುತ್ತೆ, ನಮಗೆ ಆ ಹಿಂದಿನ ಕ್ರಿಯೆ ಕಾಣೋದಿಲ್ಲ, ಪರಿಣಾಮ ಕಾಣುತ್ತೆ. ಅದೇ ಹೇಳಿದ್ನಲ್ಲ, ಶ್ರೀಮಂತರ ಮನೇಲಿ ಹುಟ್ಟೋದು, ಬಡವರ ಮನೇಲಿ ಹುಟ್ಟೋದು, ಆರೋಗ್ಯವಾಗಿ ಹುಟ್ಟೋದು ಅಥವಾ ಅನಾರೋಗ್ಯದಿಂದ ಹುಟ್ಟೋದು, ಇದು ಪರಿಣಾಮ ನಮಗೆ ಕಾಣ್ತಾ ಇದೆ. ಇದರ ಹಿಂದೆ ಏನು ಕ್ರಿಯೆ ಇದೆ ಗೊತ್ತಿಲ್ಲ. ಹಾಗೇನೇ ಈ ಜನ್ಮದಲ್ಲಿ ನಾವು ಏನೇನೋ ಕ್ರಿಯೆಗಳನ್ನು ಮಾಡ್ತೀವಿ, ಆ ಕ್ರಿಯೆಗಳಿಗೆ ಕೆಲವಕ್ಕೆ ಪರಿಣಾಮ ಇಲ್ಲಿ ಸಿಗುತ್ತೆ, ಕೆಲವಕ್ಕೆ ಪರಿಣಾಮ ಕಾಣೋದಿಲ್ಲ. ಆದರೆ ಕ್ರಿಯೆ ಮತ್ತು ಪರಿಣಾಮ ಅನ್ನೋದು ಒಂದು ಎಡಬಿಡದ ಒಂದು ಸರಪಳಿ ಅನ್ನೋದು ನಮ್ಮ ತಲೆಯೊಳಗೆ ಬಂದಾಗ, ಕ್ರಿಯೆ ಕಾಣುತ್ತೆ, ಪರಿಣಾಮ ಕಾಣಲ್ಲ ಅಂದರೆ ಓಹಾ ಪರಿಣಾಮ ಇರಬೇಕು ಅಂತ ಊಹೆ ಮಾಡ್ತೀವಿ. ಪರಿಣಾಮ ಕಂಡಿದೆ, ಕ್ರಿಯೆ ಕಂಡಿಲ್ಲ ಅಂದರೆ ಹಿಂದೆ ಒಂದು ಕ್ರಿಯೆ ಇರಬೇಕು ಅಂತ ಹೇಳಿ ಊಹೆ ಮಾಡ್ತೀವಿ.
ಆದರೆ ಆ ಕ್ರಿಯೆ ನಮಗೆ ಕಾಣದೇ ಇರೋದ್ರಿಂದ ಅದನ್ನು ಹಿಂದಿನ ಜನ್ಮ ಅನ್ನೋದಕ್ಕೆ ಹಾಕ್ಕೊಂಡು ಉತ್ತರ ತಗೋತೀವಿ. ಇಲ್ಲಿ ಪರಿಣಾಮ ಕಾಣಲಿಲ್ಲ, ಇದು ಮುಂದಿನ ಜನ್ಮದಲ್ಲಿ ಪರಿಣಮಿಸುತ್ತೆ ಅಂತ ಹೇಳಿ ಈ ಒಂದು ವಿಚಾರ ತಗೋತೀವಿ ನಾವು. ಅವಾಗೇನಾಗುತ್ತೆ, ನಮಗೆ ಇವತ್ತಿರತಕ್ಕಂತಹ ಯಾವ್ಯಾವ ಭಿನ್ನತೆಗಳಿದೆ, ವ್ಯತ್ಯಾಸಗಳಿದೆ, ಈ ಬರೀ ಆರೋಗ್ಯ ಅಥವಾ ಇಂಥ ಕಡೆ ಹುಟ್ಟೋದಷ್ಟೇ ಇಲ್ಲ, ಜೊತೆಗೆ ಅವರ ಇಷ್ಟ ಅನಿಷ್ಟಗಳು, ಅವರ ಬೇಕು ಬೇಡಗಳು ಏನಾಗಿರುತ್ತೆ, ಅದು ಕೂಡ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತೆ. ಈ ಭಿನ್ನತೆಗೆ ಕಾರಣ ಎನ್ನುವಾಗ ಆ ಹಿಂದಿನ ಜನ್ಮದ ಸಂಸ್ಕಾರಗಳು ಅಥವಾ ಅಲ್ಲಿನ ಅನೇಕ ಇಂಪ್ರೆಷನ್ಸ್ ಅಂತ ಕರಿತೀವಿ, ಅವುಗಳು ಕಾರಣ ಅಂತ ತಗೋತೇವೆ. ಅದು ಈ ಜನ್ಮದಲ್ಲ, ಹಿಂದಿನ ಜನ್ಮದ್ದು ಅಂತ. ಹಾಗಾಗಿ ಹಿಂದಿನ ಜನ್ಮ, ಈಗಿನ ಜನ್ಮ, ಮುಂದಿನ ಜನ್ಮ ಅಂತಕ್ಕಂಥದ್ದು ನಮಗೆ ಒಂದು ಊಹೆ ಮೇಲೆ ತರ್ಕಬದ್ಧವಾಗಿ ವೈಜ್ಞಾನಿಕವಾಗಿ ನಾವು ವಿಮರ್ಶೆ ಮಾಡಬೇಕು. ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡೋಣ ಅದನ್ನೇ. ಈ ಬಾಲ ಪ್ರತಿಭೆ ಅಂತ ನೀವು ಕೇಳಿರಬೇಕು. ಅಂದರೆ ಈ ಚೈಲ್ಡ್ ಪ್ರಾಡಿಜಿ ಅಂತ ಹೇಳ್ತಾರೆ. ಅಂದರೆ ಬಹಳ ಸಣ್ಣ ವಯಸ್ಸಿಗೆನೇ ಅದ್ಭುತವಾದಂಥ ಸಾಧನೆ ಕಾಣುತ್ತೆ ನಮಗೆ. ಹಾಂ, ಅದು ಬಹುಶಃ ಸಂಗೀತದಲ್ಲಿರ್ಬೋದು, ಅಥವಾ ಯಾವುದೊಂದು ಕಲಾ ಪ್ರಕಾರದಲ್ಲಿರಬಹುದು, ಅಥವಾ ಇನ್ಯಾವುದೇ ಒಂದು ಕ್ಷೇತ್ರದಲ್ಲಿರಬಹುದು. ಸಾಧಾರಣ ಒಂದು 4-5 ವರ್ಷದ ಮಗು, ಸಂಗೀತದ ಉದಾಹರಣೆ ತೊಗೊಳ್ಳೋದಂದರೆ 4-5 ವರ್ಷದ ಮಗು ನೂರಾರು ರಾಗಗಳನ್ನು ಗುರುತಿಸ್ತಕ್ಕಂಥದ್ದಿದೆ. ಯಾವುದನ್ನು ಹೇಳೋ ಇದು ಈ ರಾಗ, ಇದು ಈ ರಾಗ ಇದ್ರೆ ಪಟ 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 ಹೇಳುತ್ತೆ. ಇದನ್ನು ನೋಡಿದ್ದೇವೆ. ಇದೇನು ನಮಗೆ ಕಥೆ ಅಲ್ಲ ಅಥವಾ ಕಲ್ಪನೆ ಅಲ್ಲ, ವಾಸ್ತವಿಕ. ಬಹುಶಃ ಒಬ್ಬ ವ್ಯಕ್ತಿ ಅಷ್ಟು ಜ್ಞಾನವನ್ನು ರಾಗಗಳನ್ನು ಗುರುತು ಹಚ್ಚುವಷ್ಟು ಸಂಗೀತದಲ್ಲಿ ಗಳಿಸಬೇಕು ಅನ್ನೋದಾದರೆ ಒಂದು 25-30 ವರ್ಷ ಆದ್ರೂ ಸಾಕಷ್ಟು ಪರಿಶ್ರಮ ಮಾಡಿರಬೇಕು. ಮಗು ವಯಸ್ಸು 5. ಹಾಗೆ 30-35 ವರ್ಷದ ಸಾಧನೆ ಇಲ್ಲಿ ಹೇಗೆ ಬಂತು? ಇದು ಒಂದು ನಮಗೆ ಕುತೂಹಲಕರವಾಗಿರ್ತಕ್ಕಂಥ ಪ್ರಶ್ನೆ. ವಯಸ್ಸೇ 5, 35 ವರ್ಷ ಸಾಧನೆ. ಹಾಗೆಯೇ ಉಳಿದಂತಹ ವರ್ಷಗಳನ್ನು ಎಲ್ಲಿ ಲೆಕ್ಕ ಹಾಕಬೇಕು ಅಂತಂದರೆ ಹಿಂದಿನ ಜನ್ಮಕ್ಕೆ ಹಾಕಬೇಕು, ಬೇರೆ ವಿಧಿ ಇಲ್ಲ ನಮಗೆ. ಅದಕ್ಕೆ ಹಾಕಲಿಲ್ಲ ಅನ್ನೋದಾದರೆ ಇದಕ್ಕೆ ವಿವರಣೆ ಕೊಡೋಕ್ಕಾಗೋದಿಲ್ಲ. ಅಲ್ಲ, ಇದಕ್ಕೆ ಇವಾಗ ಏನೇನೋ ವೈದ್ಯಕೀಯವಾಗಿ ಇದೇನೋ ಜೀನ್ಸು ಏನೋ ಅದೇನೋ ಅಂಶ ಇದೆ, ಅದನ್ನಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಈಗ ಒಬ್ಬ ವ್ಯಕ್ತಿಯ ನಿರ್ಮಾಣ ಆಗಬೇಕು ಅನ್ನೋದಾದರೆ 3 ವಿಚಾರಗಳ ಕಾರಣ ಇದೆ. ಈಗ ನೀವು ಹೇಳಂಥ ಜೀನ್ಸ್ ಅನ್ನುವಂಥದ್ದೇ ಇದು ಆನುವಂಶಿಕ ಗುಣಗಳು ಅಂತ ಹೇಳಿ ತಂದೆ ತಾಯಿಗಳಿಂದ ತಾತ ಅಜ್ಜಿಯಿಂದ ಬರ್ತಕ್ಕಂಥ ಅಂಶ. ಇನ್ನೊಂದು ಅಂಶ ಏನಂದರೆ ಅವ್ರು ಬೆಳೀತಕ್ಕಂಥ ಪರಿಸರದಲ್ಲಿ ಕಲಿತಕ್ಕಂತಹ ಪಿಕಪ್ ಮಾಡ್ಕೊಳ್ತಕ್ಕಂಥ ಅಂಶಗಳು. ಈ 3ನೇದ್ರ ವಿಚಾರ ನಾನು ಹೇಳ್ತೇನೆ, ಅದೇನು ಅಂದರೆ ಸಂಸ್ಕಾರ ಅಂತ ಕರಿತೀವಿ. ಈ ಸಂಸ್ಕಾರ ಅಂತಕ್ಕಂಥದ್ದು ಹಿಂದಿನ ಜನ್ಮದ ಕೂಡ ಆಗುತ್ತೆ. ಈ 3 ಸೇರೇನೇ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಅಂತ ಆಗ್ತಕ್ಕಂಥ. ಯಾಕೆಂತಂದರೆ ಒಂದೇ ತಂದೆ ತಾಯಿಯ ಮಕ್ಕಳಲ್ಲಿ ಭಿನ್ನತೆ ನೋಡ್ತೇವೆ, ಒಂದೇ ಪರಿಸರದಲ್ಲಿ ಬೆಳೀತಕ್ಕಂಥ ಮಕ್ಕಳ ಮಧ್ಯೆ ಭಿನ್ನತೆ ನೋಡ್ತೇವೆ. ಒಂದೇ ಪರಿಸರದ ಮೇಲೆ ಒಂದೇ ಕಾಣಬೇಕು, ಒಂದೇ ತಂದೆ ತಾಯಿಗಳ ಮಕ್ಕಳು ಅಂದರೆ ಒಂದೇ ರೀತಿ ಇರಬೇಕು, ಆದರೆ ಇರೋದಿಲ್ಲ. ಕಾರಣ ಏನು ಅಂತಂದರೆ ಸಂಸ್ಕಾರಗಳು ಬೇರೆ ಬೇರೆ ಆಗುತ್ತೆ. ಈ ಸಂಸ್ಕಾರಗಳ ವಿಚಾರ ಬಂದಾಗ ಅದು ಹಿಂದಿನ ಜನ್ಮಕ್ಕೆ ನಾವು ಹೇಳಬೇಕಾಯ್ತು ಹೊರತು ಬೇರೆ ಉತ್ತರ ಸಿಗೋದಿಲ್ಲ ನಮಗೆ. ಈ ಎಲ್ಲ ರೀತಿಯ ಊಹೆಗಳ ಮೇಲೆ ಈ ಜನ್ಮಗಳು ಇವೆ ಅನ್ನುವಂಥದ್ದು ಒಂದು ಸ್ಪಷ್ಟ ಆಗುತ್ತೆ. ಆದರೆ ಇಲ್ಲಿ ಒಂದು ಸೂಕ್ಷ್ಮ ಇದೆ, ಅದನ್ನು ಗಮನಿಸ್ಕೋಬೇಕು. ಸಾಮಾನ್ಯ ಏನು ಮಾಡ್ತೀವಿ, ಏನೇ ಆದರೂ ಕೂಡ ಎಲ್ಲದಕ್ಕೂ ಹಿಂದಿನ ಜನ್ಮದ ಕರ್ಮ ಅಂತ ಹೇಳ್ಬಿಡ್ತೀವಿ. ಎಲ್ಲದಕ್ಕೂ ಆ ರೀತಿ ಹೇಳುವಂಥದ್ದು ಇಲ್ಲ. ಇದು ಬಹಳ ಸ್ಪಷ್ಟ ಇರಬೇಕು. ವೇದಗಳಿಗೆ ಎಷ್ಟು ವೈಜ್ಞಾನಿಕ ಅನ್ನೋದಕ್ಕೆ ಈ ಮಾತನ್ನು ಒತ್ತಿ ಹೇಳ್ತಾ ಇದ್ದೇನೆ. ಹಿಂದಿನ ಜನ್ಮದ್ದು ಏನೇನು ಇದೆಯೋ ಆ ಎಲ್ಲ ಕರ್ಮಗಳ ಫಲವು ಈ ಜನ್ಮದ ಬಿಗಿನಿಂಗಲ್ಲಿ, ಪ್ರಾರಂಭದಲ್ಲಿ ಸಂಪೂರ್ಣ ನಿಶ್ಚಯ ಆಗಿಬಿಡುತ್ತೆ ಪರಿಣಾಮ. ನಂತರದ್ದೇನಿದೆ ಅವೆಲ್ಲವೂ ಕೂಡ ಈ ಜನ್ಮದ್ದೇ ಹೊರತು ಎಲ್ಲವನ್ನು ಹಿಂದಿನ ಜನ್ಮಕ್ಕೆ ಹೇಳೋ ಹಾಗಿಲ್ಲ. ಸುಲಭವಾಗಿ ಹೇಳ್ಬೋಣ, ಈಗ ನನಗೆ 40 ವಯಸ್ಸಿಗೆ ಕ್ಯಾನ್ಸರ್ ಬಂತು, ಅಯ್ಯೋ ಏನು ಮಾಡೋದಪ್ಪ, ಹಿಂದಿನ ಜನ್ಮದ ಕರ್ಮ ಇದು, ಕ್ಯಾನ್ಸರ್ ಬಂತು, ಹಂಗೆ ಹೇಳೋಂಗಿಲ್ಲ. ಈ ಜನ್ಮದಲ್ಲಿ ಸಿದ್ರೆ ಸಿಗರೇಟಿಂದು ಕರ್ಮ ಅದು, ಅಂದರೆ ಈ ಜನ್ಮದೇ ಫಲ ಅದು ಅಂತ. ಹೀಗೆ ಎಲ್ಲವನ್ನೂ ಹಿಂದಿನ ಜನ್ಮಕ್ಕೆ ಹಾಕ್ತಕ್ಕಂಥದ್ದು ಅವೈಜ್ಞಾನಿಕ.
ಹಾಗಾದರೆ ಹಿಂದಿನ ಜನ್ಮದ ಫಲ ನಮಗೆ ಈ ಜನ್ಮದಲ್ಲಿ ಹೇಗೆ ಪರಿಣಾಮ ರೂಪದಲ್ಲಿ ಸಿಗುತ್ತೆ ಅನ್ನುವಾಗ ಸಂಗ್ರಹವಾಗಿ ನಮಗೆ ಪತಂಜಲಿಗಳು ಅವರ ಯೋಗ ಸೂತ್ರದಲ್ಲಿ ಮಾತಾಡ್ತಾರೆ. ಸತಿ ಮೂಲೆ ತದ್ವಿಪಾಕೋ ಜಾತ್ಯಾಯುರ್ಭೋಗಾಹ ಅಂತ. ಅಂದರೆ ನಾವು ಮಾಡಿರ್ತಕ್ಕಂಥ ಕರ್ಮದ ಫಲವು ಅಥವಾ ಪರಿಣಾಮವು ಅನುಭವಿಸಲು ಬಾಕಿ ಇದ್ದಲ್ಲಿ ಅದು ನಮಗೆ ಮುಂದಿನ ಜನ್ಮದಲ್ಲಿ 3 ರೂಪದಲ್ಲಿ ವ್ಯವಸ್ಥೆ ಆಗುತ್ತೆ ಅಂತ. ಒಂದು ಜಾತಿ, ಒಂದು ಆಯಸ್ಸು, ಇನ್ನೊಂದು ಭೋಗ ಅಂತ. ಜಾತಿ ಅಂದರೆ ಮತ್ತೆ ಇವತ್ತಿನ ರೂಢಿಯ ಕ್ಯಾಸ್ಟ್ ಅನ್ನುವಂಥ ಅರ್ಥ ಅಂತೂ ಖಂಡಿತ ಅಲ್ಲ. ಹಾಂ, ಇಲ್ಲಿ ಜಾತಿ ಅಂತಾರೆ ಪ್ರಾಣಿ ವರ್ಗ ಅಂತ. ಅಂದರೆ ಮನುಷ್ಯನಾಗಿ ಹುಟ್ಟಬೇಕೋ, ಕತ್ತಿಯೋ, ಕುರಿಯೋ, ಕೋಳಿಯೋ, ಸೊಳ್ಳೆಯೋ, ತಿಗಣಿಯೋ, ಹೀಗೇನೋ ಒಂದು. ಈ ಪ್ರಾಣಿ ಪ್ರಭೇದನೇ ಇದನ್ನು ಜಾತಿ ಅಂತ ಕರೀತಕ್ಕಂಥದ್ದು. ಯಾವ ಜಾತಿಯಲ್ಲಿ ಇವನು ಹುಟ್ಟಬೇಕು ಅನ್ನೋದು ಕರ್ಮ ಫಲವಾಗಿ ಬರುತ್ತೆ. ಇದನ್ನು ನೋಡ್ಕೊ. ಜಾತಿ ಅಂದರೆ ಪ್ರಾಣಿ ವರ್ಗ. ಮತ್ತೆ ಮತ್ತೆ ಹೇಳ್ತಾ ಇದೆ, ಇವತ್ತಿನ ರೂಢಿಯ ಕ್ಯಾಸ್ಟ್ ಅನ್ನುವಂಥದ್ದು ಖಂಡಿತ ಅಲ್ಲ. ಇದಕ್ಕೆ ನಮಗೆ ಒಂದು ವೇದ ಮಂತ್ರ ಭಾಳ ಸ್ಪಷ್ಟವಾಗಿ ಹೇಳುತ್ತೆ. ಸದ್ರೀಚೀರ್ ವಿಶೂಷೀರ್ ವಸಾನ ಆವರೀವರ್ತಿ ಭುವನೇಶ್ವಂತಹ ಅಂತ ಹೇಳಿ. ಅಂದರೆ ಕೆಲವನ್ನ ಆಗಲೇ ಹೇಳಿದಾಗೆ ಊಹೆ ಮೇಲೆ ಹೇಳ್ತಕ್ಕಂಥದ್ದಿದೆ. ಇನ್ನು ಕೆಲವನ್ನು ನಾವು ಆಪ್ತವಾಕ್ಯ ಅಂತ, ಅಂದರೆ ಜ್ಞಾನಿಗಳು ಹೇಳಿರ್ತಕ್ಕಂಥ ಮಾತು ಅಂತ. ಅಲ್ಲಿಗೆ ನಾವು ವೇದದ ಮಾತನ್ನು ತಗೋತಾ ಇದ್ದೀವಿ. ಅದೇನು ಹೇಳುತ್ತೆ ಅಂತಂದರೆ, ಅವರವರ ಕರ್ಮಕ್ಕೆ ಅನುಸಾರವಾಗಿ ನೇರವಾಗಿ ನಡೆಯುವ ಅಥವಾ ಅಡ್ಡಡ್ಡಲಾಗಿರತಕ್ಕಂಥ ಶರೀರಗಳನ್ನು ಪಡೆಯುತ್ತಾರೆ ಅಂತ ಈ ಮಂತ್ರದ ಸಾರಾಂಶ. ಅಂದರೆ ನೇರವಾಗಿ ಅಂತಂದರೆ ಮನುಷ್ಯ, ಅಡ್ಡಡ್ಡ ಅಂದರೆ ಮನುಷ್ಯೇತರ ಅಂತ ಒಂದು ಸಂಕೇತ ಅಲ್ಲಿ. ಸದ್ರೀಚಿ ವಿಶೂಷಿ ಅಂತ ಅಂದರೆ ಅವರವರ ಯೋಗ್ಯತಾನುಸಾರ ಅವರು ಆ ತರಹದ ಶರೀರವನ್ನು ಪಡೀತಾರೆ, ಅಂದರೆ ಆ ಥರದ ಜಾತಿ ಅಂತ. ಇದು ಇನ್ನೊಂದು ವೇದ ಮಂತ್ರದಲ್ಲಿ ಹೇಳುತ್ತೆ, ಸ್ವಧಾಮನು ಪುನರ್ಗರ್ಭತ್ವ ಮೇರಿರೆ ಅಂತ. ಸ್ವಧ ಅಂದರೆ ಅವರವರ ಯೋಗ್ಯತಾನುಸಾರ ಅವರವರಿಗೆ ಎಷ್ಟೆಷ್ಟು ತಡೆಯೋದಕ್ಕಾಗುತ್ತೋ, ಸ್ವಧಾಂ ಅನು ಅದನ್ನು ಅನುಸರಿಸಿ ಪುನಃ ಮತ್ತೆ ಗರ್ಭತ್ವ ಮೇರಿರೆ, ಗರ್ಭವಾಸವನ್ನು ಪಡೆಯುತ್ತಾರೆ, ಅಂದರೆ ಪುನಃ ಜನ್ಮವನ್ನು ಪಡೀತಾರೆ ಅಂತ. ಅಂದ್ರೆ ಇಲ್ಲಿ ಅವರವರ ಯೋಗ್ಯತೆಗೆ ಏನಿದೆ ಅಂದ್ರೆ ಪೂರ್ವ ಜನ್ಮದ ಕರ್ಮ ಏನಿದೆ ಆ ಕರ್ಮದ ಫಲ ಅಂತ, ಅದನ್ನೇ ಜಾತಿ ಅಂತ ಈಗ ಹೇಳ್ತಾ ಇದ್ದೀನಲ್ಲ, ಅದನ್ನು ಇಲ್ಲಿ ಈ ಮಾತಿನಲ್ಲಿ ಹೇಳ್ತಾ ಇದ್ದಾರೆ. ಯಾವ ಗರ್ಭ ಇವರಿಗೆ ಸಿಗುತ್ತೆ ಅಂತಂದರೆ ಕರ್ಮಫಲಕ್ಕೆ ಅನುಸಾರವಾಗಿರ್ತಕ್ಕಂಥದ್ದು ಸಿಗುತ್ತೆ ಅಂತ. ಹೀಗೆ ವೇದದ ಮಾತನ್ನು ಆಧಾರವಾಗಿ ಇಟ್ಕೊಂಡು ಮತ್ತು ನಮ್ಮ ತರ್ಕವನ್ನು ಕೂಡ ಆಧಾರವಾಗಿ ಇಟ್ಕೊಂಡು ವಿಮರ್ಶೆ ಮಾಡಿದ್ರೆ ಒಂದು ಜಾತಿ ನಿಶ್ಚಯ ಆಗುತ್ತೆ. ಎರಡನೇದು ಯಾವುದು ಅಂತಂದರೆ ಆಯಸ್ಸು ಅಂತ. ಈ ಆಯಸ್ಸು ಅನ್ನೋದನ್ನು ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾವು. ಸಾಮಾನ್ಯವಾಗಿ ಆಯಸ್ಸು ಅಂತಂದರೆ ಇಷ್ಟು ವರ್ಷ ಅಂತ ಹೇಳಿ ಲೆಕ್ಕ ಹಾಕ್ಬಿಡ್ತೀವಿ ನಾವು. ಆದರೆ ವೈಜ್ಞಾನಿಕವಾಗಿ ನಾವು ಲೆಕ್ಕ ಹಾಕಿದ್ರೆ ಇಷ್ಟು ವರ್ಷ ಅನ್ನೋದು ತಪ್ಪು. ಯಾವ ಒಂದು ಇದಿದೆ ಅಂತ ಇಟ್ಕೊಳ್ಳೋಣ, ಒಂದು ವಾಹನ ಇದೆ, ವಾಹನ ಇದೆ ನಿನ್ನ ಹತ್ರ, 2 ಚಕ್ರದ 4 ಚಕ್ರದ 4 ಚಕ್ರದ ಒಂದು ವಾಹನ. ಈಗ ಈ ವಾಹನ ಎಷ್ಟು ವರ್ಷ ಬಾಳಿಕೆ ಬರುತ್ತಮ್ಮ ಅಂದರೆ ಏನು ಹೇಳ್ತೀಯ ಅಲ್ವಾ? ಇಷ್ಟು ವರ್ಷ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬಳಸೋವಾಗ ಚೆನ್ನಾಗಿ ಬಳಸಿದ್ವಿ ಅಂತಾದರೆ ದೀರ್ಘಕಾಲ ಬಾಳಿಕೆ ಬರುತ್ತೆ. ಹಾಗೆ ನೆನೆ ಎದ್ವಾ ಬಳಸಿದ್ವಿ ಅಂತಂದರೆ ಬಹಳ ಬೇಗ ಗುಜರಿಗೆ ಹೋಗುತ್ತೆ. ಅಂದರೆ ಇಷ್ಟು ವರ್ಷ ಅನ್ನೋದಲ್ಲ, ಬಳಸುವಿಕೆ, ಅದನ್ನು ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಹೋಗುತ್ತೆ. ಏನೇ ಆದರೂ ಕೂಡ ಒಂದು ದಿವಸ ಅದನ್ನು ಉಪಯೋಗಿಸೋಕ್ಕಾಗೋದಿಲ್ಲ, ಅಷ್ಟಂತೂ ಹೌದು. ಅಂದರೆ ಈಗ ಉದಾಹರಣೆಗೆ ಒಬ್ಬ ಮನುಷ್ಯನ ಹೃದಯ ಅಂತ ಇಟ್ಕೊಂಡೆ, ಇದು ಒಂದು 4 ಕೋಟಿ ಹೊಡ್ಕೊಳ್ಳೋಷ್ಟು ಅದಕ್ಕೆ ಒಂದು ಸಾಮರ್ಥ್ಯ ಇದೆ. ಇದು ಯಾವುದರಿಂದ ಬಂತು 4 ಕೋಟಿ ಅನ್ನೋದು? ಉದಾಹರಣೆ, ಹಿಂದಿನ ಕರ್ಮದ ಫಲವಾಗಿ ಇವನಿಗೆ 4 ಕೋಟಿ ಹೊಡ್ಕೊಳ್ತಕ್ಕಂಥ ಶಕ್ತಿ ಇರುವ ಹೃದಯ ಕೊಡಲಾಗಿದೆ. ಅದು ಆಯು. 4 ಕೋಟಿ ವರ್ಷ ಅಲ್ಲ, ಕೆಪ್ಯಾಸಿಟಿ ಅಂತ ನಾವೇನು ಹೇಳ್ತೀವಿ, ಸಾಮರ್ಥ್ಯ ಅಂತ ಏನು ಹೇಳ್ತೀವಿ, ಆ ಲೆಕ್ಕದಲ್ಲಿ ಆಯಸ್ಸನ್ನು ಅರ್ಥ ಮಾಡ್ಕೋಬೇಕು. ಈಗ ಏನಾಗುತ್ತೆ, ಈ ಮನುಷ್ಯ ಕೋಪ, ತಾಪ, ಗಲಾಟೆ, ಒತ್ತಡ, ಖಿನ್ನತೆ ಇದೆಲ್ಲ ಸಿಗಾಕೊಂಡಾಗ ಆ ಹೃದಯ ಹೆಂಗೆ ಹೊಡ್ಕೊಳ್ಳೋದೆ, ಲಬ ಡಬ ಲಬ ಡಬ ಲಬ ಡಬ ಅಂತ ಹೊಡ್ಕೊಂಡ್ಬಿಟ್ಟು ಆ 4 ಕೋಟಿ 40 ವರ್ಷಕ್ಕೋ 45 ವರ್ಷಕ್ಕೋ ಮುಗಿದೋಗ್ಬಿಡುತ್ತೆ. ಅದು ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಗಾಡಿ ಅಂತ. ಅದೇ ಆತ ಶಾಂತವಾಗಿ, ಸಮಾಧಾನವಾಗಿ, ತಾಳ್ಮೆಯಿಂದ, ನಿಧಾನಕ್ಕೆ ಅರ್ಥ ಮಾಡಿಕೊಂಡು ಜೀವನನ ನಡೆಸ್ತಾ ಹೋದರೆ ಹೃದಯ ಹೇಗೆ ಹಿಡ್ಕೊಳುತ್ತೆ, ಲಬ ಡಬ ಲಬ ಡಬ. 4 ಕೋಟಿ ಮುಗಿಬೇಕಾದ್ರೆ 100 ವರ್ಷ 120 ವರ್ಷ ಬೇಕು. ಅಂದರೆ ಆ ಯಂತ್ರವನ್ನು ಹೇಗೆ ಬಳಸ್ಕೋತಾರೆ ಅನ್ನೋದ್ರ ಮೇಲೆ ಆಯಸ್ಸು ಚಿಕ್ಕದೋ ಅಥವಾ ಆಯಸ್ಸು ದೀರ್ಘವೋ ಯಾವುದು ವರ್ಷಗಳ ಲೆಕ್ಕದಲ್ಲಿ ಆಗಬಹುದು. ಕೆಪ್ಯಾಸಿಟಿಯ ದೃಷ್ಟಿಯಿಂದ 4 ಕೋಟಿ ಅಂದರೆ 4 ಕೋಟಿ ಅಷ್ಟೇ.
ಹೀಗೆ ಆಯು ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ನಾವು ನೀನು ದೀರ್ಘಾಯುವಾಗಿ ಬಾಳು ಅನ್ನೋದಕ್ಕೆ ಅರ್ಥ ಗೊತ್ತಾಗುತ್ತೆ ನಮಗೆ. ವೇದಲ್ಲೂ ಆ ಮಾತು ಬಂದಿದೆ. ನಮ್ಮೆಲ್ಲ ಹಿರಿಯರು ಕೂಡ ಕಿರಿಯರಿ ಮಾಡ್ತಕ್ಕಂಥ ಆಶೀರ್ವಾದನೇ, ದೀರ್ಘಾಯುವಾಗಿ ಬಾಳು, ದೀರ್ಘಾಯುವಾಗಿ ಬಾಳು. ಆಯಸ್ಸನ್ನು ವರ್ಷ ಅಂತ ನಾವು ಲೆಕ್ಕ ಹಾಕ್ಕೊಂಡ್ರೆ ನಮ್ಮ ಆಯಸ್ಸು 50 ವರ್ಷ, ದೀರ್ಘಾಯುವಾಗಿ ಬಾಳು ಹೆಂಗೆ ಬಾಳಕ್ಕಾಯ್ತು? 50 ವರ್ಷ ಫಿಕ್ಸ್ ಆಗಿ ಹೋಗಿದೆಯಲ್ಲ ಅಲ್ಲಿ, ಈ ಥರ ಆಗುತ್ತೆ. ಆದರೆ ಈಗ ಹೇಳಿದ ವೈಜ್ಞಾನಿಕ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡಾಗ ದೀರ್ಘಾಯುವಾಗಿ ಬಾಳು ಅಂತಂದರೆ ಟೆನ್ಷನ್ ಮಾಡ್ಕೋಬೇಡ, ಸಮಾಧಾನವಾಗಿ ಜೀವನ ಮಾಡು, ಹೃದಯ ಲಬಾ ಡಬ್ಬ ಅಂತ ಹೇಳ್ಕೊಂಡು ದೀರ್ಘಕಾಲ ನೀನಿರು ಅಂತ ಅರ್ಥ. ಇದು ಸಾಧ್ಯ ಇದೆ, ನಮ್ಮ ಕೈಲಿ. ಅದನ್ನು ಎಚ್ಚರಿಸೋದಕ್ಕೋಸ್ಕರ, ಇದಕ್ಕೆ ಬೇಕಾದ ಮಾರ್ಗದರ್ಶನ ಕೊಡೋದಕ್ಕೋಸ್ಕರವಾಗಿ ಅವರು ದೀರ್ಘಾಯುವಾಗಿ ಬಾಳು, ವೇದಗಳು ಕೂಡ ದೀರ್ಘಾಯುವಾಗಿ ಬಾಳಿ ಅನ್ನುವಂಥ ವಿಚಾರ ಹೇಳಿದೆ. ಎಲ್ಲ ನಮಗೊಂದಕ್ಕೊಂದಿಗೆ ಕೂಡ್ಕೊಳ್ಳುತ್ತೆ. ಇದು ಆಯಸ್ಸಿನ ವಿಚಾರ ಆಯಿತು. ಇನ್ನು ಭೋಗ ಅಂತ, ಭೋಗ ಅನ್ನೋದರ ಮೂಲ ಅರ್ಥ ಬಂದಿದ್ದೇನೆ ಭಾಗ ಅಂತ, ಶೇರ್ ಅಂತಂದರೆ ನಾವು ನಮ್ಮ ಕರ್ಮಫಲಕ್ಕೆ ಅನುಸಾರವಾಗಿ ಈ ಜನ್ಮದ ಪ್ರಾರಂಭದಲ್ಲಿ ಯಾವ ಸಂಪತ್ತು ನಮ್ಮ ಭಾಗಕ್ಕೆ ಬರುತ್ತೆ. ಅದೇ ಶ್ರೀಮಂತರ ಮನೇಲಿ ಹುಟ್ಟೋದೋ, ಬಡವರ ಮನೇಲಿ ಹುಟ್ಟೋದೋ, ಈ ಥರದ್ದೇನೋ ಹೇಳೋದಿಲ್ಲ. ಹಾಗೇನೇ ಯಾವ ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಇರತಕ್ಕಂತಹ ಒಂದು ಶರೀರ, ಇಂದ್ರಿಯ, ಮನಸ್ಸುಗಳು ಬರುತ್ತೆ. ಇದೆಲ್ಲವನ್ನು ಕೂಡ ಆ ಭೋಗ ಅಥವಾ ಭಾಗ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಜಾತಿ, ಯಾವ ಪ್ರಾಣಿ ವರ್ಗ, ಆಯಸ್ಸು, ಯಾವ ಸಾಮರ್ಥ್ಯ ಇರತಕ್ಕಂಥ ಶರೀರ, ಮತ್ತು 3 ಯಾವ ಮಟ್ಟದ ಪ್ರಕೃತಿ ಸಂಪತ್ತು ನಮಗೆ ಜೀವನದ ಪ್ರಾರಂಭದಲ್ಲಿ ಸಿಕ್ಕುತ್ತೆ ಅಂತ. ಅಲ್ಲಿಗೆ ಹಿಂದಿನ ಜನ್ಮದೆಲ್ಲ ಮುಗಿದು ಹೋಯ್ತು ಅಲ್ಲಿಗೆ. ಇನ್ನು ಮುಂದದ್ದೇನಿದೆ ಅದೆಲ್ಲವೂ ಕೂಡ ಈ ಜನ್ಮದಲ್ಲಿ ನಾವು ಮಾಡ್ತಕ್ಕಂಥ ಕರ್ಮದ ಫಲ. ಆ ಕರ್ಮದ ಫಲ ಈ ಜನ್ಮದಲ್ಲೂ ಸಿಕ್ಕಬಹುದು, ಅಥವಾ ಆಗಲೇ ನಾನು ಹೇಳಿದ ಹಾಗೆ ಅಲ್ಲಿ ನಮಗೆ ಕ್ರಿಯೆ ಕಾಣುತ್ತೆ, ಪರಿಣಾಮ ಕಾಣಲ್ಲ, ಅದನ್ನು ನಾವು ಮುಂದಿನ ಜನ್ಮಕ್ಕೆ ಹಾಕೋಬೇಕಾಗುತ್ತೆ. ಹೀಗೆ ವೈಜ್ಞಾನಿಕವಾಗಿ ಪುನರ್ಜನ್ಮ ಅನ್ನೋದರ ಒಂದು ವಿವರಣೆ, ವಿಶ್ಲೇಷಣೆಯನ್ನು ಪ್ರತ್ಯಕ್ಷವಾಗಿ ತೋರಿಸೋಕ್ಕಾಗೋದಿಲ್ಲ. ಆದರೆ ಅನುಮಾನ, ಇನ್ಫರೆನ್ಸು ಮತ್ತು ವೇದಗಳಲ್ಲಿ ಹೇಳ್ತಕ್ಕಂಥ ಕೆಲವು ಮಾತುಗಳ ಮೇಲೆ ನಾವು ತೀರ್ಮಾನ ಮಾಡ್ಕೋಬಹುದು. ಚೆಲ್ಲೋಣ ಹೊಸ ಬೆಳಕನ್ನ